ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೇಲಿ ನಾವು ಹುರಿದಿರೋ ಅವರೆಕಾಳು ಜೊತೆಗೆ ಆಗ್ಲಿಕಾಯಿನ ಹಾಕ್ಬಿಟ್ಟು ಸಾಂಬಾರು ಮಾಡ್ತಿದ್ದೀವಿ. ಹೇಗೆ ಮಾಡ್ತಿದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಆಗ್ಲಿಕಾಯಿ ನಮ್ಮ ಗಿಡದಲ್ಲೇ ಇತ್ತು. ಕಿತ್ಕೊಂಡು ಬಂದು ಅದನ್ನು ತೊಳೆದಿಟ್ಕೊಂಡು ಚೆನ್ನಾಗಿ ತೊಳಿಬೇಕು. ತೊಳೆದು ಕಟ್ ಮಾಡ್ಕೊಂಡಿದ್ದೀವಿ. ಈ ಥರ ರೌಂಡು ಕಟ್ ಮಾಡ್ಕೊಂಡಿದ್ದೀವಿ. ನಾವು ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗೂ ಕಟ್ ಮಾಡ್ಕೊಬೋದು. ಇದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಮಸಾಲೆಗೆ ರೆಡಿ ಮಾಡ್ಕೋಬೇಕು. ನೋಡಿ, ಮಸಾಲೆಗೆ ಕಾಯಿ ತುರ್ಕೊತಿದ್ದೀವಿ. ಕಾಯಿ ತುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ನೋಡಿ ತೆಂಗಿನಕಾಯಿ ನಾವು ಇವಾಗ ತುರ್ಕೊಂಡಿರೋ ತೆಂಗಿನಕಾಯಿನ ತುರಿನ ಹಾಕೋತಿದ್ದೀವಿ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಟೊಮೆಟೊ ಕಡಿಮೆ ಹಾಕ್ಕೊಂಡಿದ್ದೀವಿ, ಹುಣಸೆಹಣ್ಣು ಹಾಕ್ಕೊಂಡಿದ್ದೀವಿ. ಬೇಕು ಅಂದರೆ ನಾವು ಹುಣಸೆಹಣ್ಣ ಸ್ಕಿಪ್ ಮಾಡಿಬಿಟ್ಟು ಟೊಮೆಟೊನ ಹಾಕ್ಬೋದು. ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ, ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕು ಅಂದರೆ ಪುದೀನೂ ಆ್ಯಡ್ ಮಾಡ್ಕೋಬೋದು. ನೋಡಿ, ಇಷ್ಟನ್ನು ಹಾಕ್ಕೊಂಡು ಇವಾಗ ರುಬ್ಕೋತಿದ್ದೀವಿ. ನೋಡಿ, ರುಬ್ಕೋತಿದ್ದೀವಿ. ಓಪನ್ ಮಾಡ್ತಿದ್ದೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನುಣ್ಣಗಾಗಬೇಕಲ್ವ, ಹಾಗಾಗಿ ನೀರು ಆ್ಯಡ್ ಮಾಡ್ಕೋಬೇಕು. ನೋಡಿ, ನೀರು ಆ್ಯಡ್ ಮಾಡ್ಕೋತಿದ್ದೀವಿ. ಇವಾಗ ನೀರು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಕೋತಿದ್ದೀವಿ. ನೋಡಿ, ಓಪನ್ ಮಾಡ್ತಿದ್ದೀವಿ. ಈಗ ನುಣ್ಣಗಾಗಿದೆ. ಮತ್ತು ಇದಕ್ಕೆ ಇವಾಗ ನಾವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಿದ್ದೀವಿ. ನಾವು ಬೇಳೆ ಸಾಂಬಾರು ಪೌಡ್ರನ್ನೇ ಹಾಕೋತಿದ್ದೀವಿ. ನೋಡಿ, ಮನೆಯಲ್ಲೇ ಮಾಡ್ಕೊಂಡಿರೋ ಬೇಳೆ ಸಾಂಬಾರು ಪೌಡ್ರ್ ಇದು ಹಾಕೋತಿದ್ದೀವಿ. ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ರುಬ್ಕೋಬೇಕು. ಇದನ್ನು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ರುಬ್ಕೋಬೇಕು ಇದನ್ನು. ಓಕೆ, ಇವಾಗ ನೋಡಿ ರುಬ್ಬಿದ್ದಾಯಿತು. ಓಪನ್ ಮಾಡ್ತಿದ್ದೀನಿ. ನೋಡಿ, ಫುಲ್ ಈ ಥರ ಒಂದು ಸ್ವಲ್ಪನೂ ತರಿ ಇಲ್ದಂಗೆ ನುಣ್ಣಗೆ ರುಬ್ಕೋಬೇಕು. ಮತ್ತು ಮಸಾಲೆ ರೆಡಿ ಆದಮೇಲೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅವರೆಕಾಳು ಹಾಕೋತಿದ್ದೀವಿ. ಅವರೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಮತ್ತು ನೋಡಿ, ಅವರೆಕಾಳು ಉರಿತಾ ಇದ್ದಂಗೆ ಸ್ಮೆಲ್ಲೇ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಸೀದಿರೋ ಥರ ಸ್ಮೆಲ್ ಬರುತ್ತೆ. ಆವಾಗ ಅವರೆಕಾಳು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ. ನೋಡಿ, ಕಲರ್ ಕೂಡ ಚೇಂಜ್ ಆಯಿತು. ನೋಡಿ, ಹುರ್ಕೊಂಡಿದ್ದಾಯ್ತು. ಇವಾಗ ಈ ಹುರ್ಕೊಂಡಿರೋ ಕಾಳನ್ನ ಒಂದು ನೋಡಿ ಪಾತ್ರೆಗೆ ಹಾಕೋತಿದ್ದೀವಿ. ಮತ್ತು ಅವರೆಕಾಳು ಹುರ್ಕೊಂಡಿದ್ದಾದಮೇಲೆ ಒಂದು ಸ್ಟವ್ ಮೇಲೆ ಮತ್ತೆ ಒಂದು ಕುಕ್ಕರ್ ಇಡಬೇಕು. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೋಬೇಕು, ಅಡುಗೆ ಎಣ್ಣೆ ಹಾಕೋಬೇಕು. ಮತ್ತು ನೋಡಿ, ಎಣ್ಣೆ ಕಾಯ್ದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋಬೇಕು. ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಗೆ. ನೋಡಿ, ಒಗ್ಗರಣೆಗೆ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀವಿ ನಾವು. ಇದೆಲ್ಲ ಫ್ರೈ ಆದಮೇಲೆ ನಾವೇನು ತೊಳೆದು ಕುಯ್ದಿಟ್ಕೊಂಡಿದ್ದೀವೋ ಹಾಗಲಕಾಯಿ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಹಾಗಲಕಾಯಿ ತೊಳೆದು ಕುಯ್ದಿಟ್ಕೊಂಡಿದ್ದೀವಿ. ಹಾಗಲಕಾಯಿ ಆ್ಯಡ್ ಮಾಡ್ತಿದ್ದೀನಿ ಅದನ್ನು. ನೋಡಿ, ಆ್ಯಡ್ ಮಾಡಿದಾದ್ಮೇಲೆ ಇದನ್ನು ಒಂದು 2-3 ಮಿನಿಟ್ಸು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗ್ತಿದೆ ಇದು. ಹಾಗಲಕಾಯಿ ಒಂದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾವು ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಗೊಜ್ಜು ಬೇಕು ಅಂದರೆ ಗಟ್ಟಿಗೆ ಹಾಗೆ ಮಾಡ್ಕೋಬೋದು. ಮತ್ತು ಸಾಂಬಾರು ಬೇಕು ಅಂದರೆ ಸಾಂಬಾರು ಥರನೂ ಮಾಡ್ಬೋದು. ನಾವು ಒಂದು ಮೀಡಿಯಮ್ ಲೆವೆಲಲ್ಲಿ ಮಾಡ್ಕೊಂಡಿದ್ದೀವಿ. ನೋಡಿ, ಇವಾಗ ತೊಳ್ಕೊಂಡಿರೋ ಅವರೆಕಾಳನ್ನೂ ಹಾಕ್ತಿದ್ದೀವಿ. ಹುರ್ಕೊಂಡು ತೊಳ್ಕೊಂಡಿರೋ ಅವರೆಕಾಳನ್ನೂ ಹಾಕ್ತಿದ್ದೀವಿ. ಮತ್ತು ನೋಡಿ, ಇದನ್ನು ತಿರುಗಿಸ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ 1-2 ವಿಷಲ್ ಕೂಗಕ್ಕೆ ಇಡಬೇಕು ಇವಾಗ ಕುಕ್ಕರ್ನ. ಮತ್ತು ನೋಡಿ, ಇವಾಗ ವಿಷಲ್ ಬರ್ತಿದೆ. ನಾವು 2 ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಆ ಮಗು ಕೊಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಕಾಳು ಚೆನ್ನಾಗಿ ಬೇಯಲಿ ಅಂತ 2 ವಿಷಲ್ ಕೂಗಿಸ್ಕೊಂಡಿದ್ದೀವಿ. 1 ವಿಷಲ್ ಆದರೆ ಸಾಕು. ಸ್ವಲ್ಪ ಮೆತ್ತಗಿರಲಿ ಅನ್ನೋರು 2 ವಿಷಲ್ ಕೂಗಿಸ್ಕೊಬೋದು. ನೋಡಿ, ಓಪನ್ ಮಾಡ್ತಿದ್ದೀವಿ. ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡ್ತಿದ್ದೀವಿ. ಈ ಥರ ಬಂದಿದೆ ನೋಡಿ. ಹುರಿದ ಅವರೆಕಾಳು ಹಾಗಲಕಾಯಿ ಸಾಂಬಾರು ಈ ಥರ ಬಂದಿದೆ ನೋಡಿ. ನಾವು ನಾಟಿ ಹಾಗಲಕಾಯಿ ಯೂಸ್ ಮಾಡಿರೋದು. ಓಕೆ, ನೋಡಿ, ಸ್ಮೆಲ್ಲಂತೂ ಅಷ್ಟೇ ಚೆನ್ನಾಗೈತೆ. ನೋಡಿ, ಈಗ ಅಮ್ಮಂಗೆ ತಟ್ಟೆಗೆ ಹಾಕ್ತಿದ್ದೀವಿ. ನೋಡಿ, ಅಮ್ಮ ಊಟ ಮಾಡೋಕ್ಕೆ. ಮುದ್ದೆಗೂ ತಿನ್ಬೋದು, ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಇದನ್ನು ಚಪಾತಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು. ನಮ್ಮನೇಲಿ ನಾವು ಮುದ್ದೆಗೆ ಮಾಡಿದ್ದೀವಿ. ನೋಡಿ, ಇವಾಗ ಅಮ್ಮ ಟೇಸ್ಟ್ ಮಾಡೋಕ್ಕೆ ಅಂತ ನೋಡ್ತಿದ್ದಾರೆ. ನೋಡಿ, ಮುದ್ದೆಗೆ ನಾವು ಚಪಾತಿಗೆ ಬೇಕು ಅಂದರೆ ಅದೇ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ಆಗುತ್ತೆ ಅಷ್ಟೇ. ಚೆನ್ನಾಗೈತಮ್ಮ, ಕಹಿ ಆಯಿತಾ? ಮತ್ತು ನೋಡಿ, ನಮ್ಮ ಕೆಳಗಡೆ ಮನೆ ಆಂಟಿ ಬಂದು ಕೂರ್ಗ್ ಸೈಡ್ ಅವರು. ಅವ್ರ ಕಡೆ ಈ ಥರ ಸಾಂಬಾರುಗಳೆಲ್ಲ ಮಾಡಲ್ಲ. ಅವ್ರ ಕಡೆ ಜಾಸ್ತಿ ನಾನ್ ವೆಜ್ಜು, ಫಿಶ್ಶು ಅದೇ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿ, ಟೇಸ್ಟ್ ಮಾಡಲಿ ಅಂತ ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಅವ್ರ ಮನೆಗೆ. ಅವರು ನಾವು ಏನೇ ಸಾಂಬಾರು ಕೊಟ್ಟರು ಟೇಸ್ಟ್ ಮಾಡಿಬಿಟ್ಟು ಚೆನ್ನಾಗೈತೆ ಅಂತಲೇ ಹೇಳ್ತಾರೆ. ಬಟ್ ನಾವು ಮಾಡೋ ಸಾಂಬಾರು ನಮ್ಗೆ ಇಷ್ಟ ಆಗೋಲ್ಲ. ಅವ್ರ ಮನೆ ಸಾಂಬಾರು ಅವ್ರಿಗೆ ಇಷ್ಟ ಆಗುತ್ತೆ. ನೋಡಿ, ನನ್ನ ಮಗ ಹೋಗ್ಬಿಟ್ಟು ಕೂಗ್ತಿದ್ದಾನೆ. ಅವ್ರ ಹೆಸರು ಲತಾ ಅಂತ, ಅದಕ್ಕೆ ಲತಾ ಆಂಟಿ ಅಂತ ಕೂಗ್ತಿದ್ದಾನೆ. ನೋಡಿ, ಅವ್ರ ಮನೆಗೆ ಸಾಂಬಾರು ಕೊಟ್ಬಿಟ್ಟು ಬಂದ್ವಿ ನಾನು ನನ್ನ ಮಗ ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ ನೀವು.